ಸಾಹಸ ಸಿಂಹ ಖ್ಯಾತಿಯ ನಟ ದಿವಂಗತ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದಲ್ಲಿ ಮೇರುನಟ ಎಂಬ ಖ್ಯಾತಿಗೆ ಪಾತ್ರರಾದವರು. ಅವರ ಬರೋಬ್ಬರಿ 200 ಚಿತ್ರಗಳಲ್ಲಿ ನಟಿಸಿ ರಾಜ್ ಹೊರತುಪಡಿಸಿದರೆ ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದವರು. ವಂಶವೃಕ್ಷ ಚಿತ್ರದ ಮೂಲಕ ತಮ್ಮ ಸಿನಿಮಾ ಜರ್ನಿಯನ್ನು ಶುರು ಮಾಡಿದ್ದ ನಟಕುಮಾರ್, ತಾವು ನಟಿಸಿದ 2ನೇ ಚಿತ್ರ ನಾಗರಹಾವು ನಾಗರಹಾವಿಯು ಮೊದಲು ಬಿಡುಗಡೆಯಾಗುವ ಮೂಲಕ ಕರ್ನಾಟಕದಲ್ಲಿ ವಿಷ್ಣುವರ್ಧನ್ ಹೆಸರಿನಿಂದ ಮನೆಮಾತಾದರು. ನಾಗರಹಾವು ಚಿತ್ರದ ಮೂಲಕ ನಟ ವಿಷ್ಣುವರ್ಧನ್ ಅವರು ಆಂಗ್ರಿ ಯಂಗ್ ಮ್ಯಾನ್ ಇಮೇಜ್ ಹೊಂದಿದ್ದರು. ಆದರೆ ಅವರ ವೃತ್ತಿ ಜೀವನದಲ್ಲಿ ಬಂದ ಇನ್ನೊಂದು ಚಿತ್ರದ ಮೂಲಕ ಅವರು ಲವರ್ ಬಾಯ್ ಅಮರ ಪ್ರೇಮಿ ಇಮೇಜ್ ಹೊಂದಿದರು. ಆ ಚಿತ್ರವೇ ಬಂಧನ. 80ರ ದಶಕದಲ್ಲಿ ತೆರೆಗೆ ಬಂದಿದ್ದ ಬಂಧನ ಚಿತ್ರವು 24 ಆಗಸ್ಟ್ 2024 ರಂದು ಕರ್ನಾಟಕದಾದ್ಯಂತ ಬಿಡುಗಡೆ ಕಂಡು ಬರೋಬ್ಬರಿ 100 ಕೋಟಿಗೂ ಅಧಿಕ ಕಲೆಕ್ಷನ್ ದಾಖಲಿಸಿತ್ತು. 18 ಥಿಯೇಟರ್ಗಳಲ್ಲಿ 469 ದಿನಗಳಷ್ಟು ಹೌಸ್ಫುಲ್ ಪ್ರದರ್ಶನ ಕಂಡಿರುವ ಖ್ಯಾತಿ ಬಂಧನ ಚಿತ್ರದ್ದು. ಮೊದಲ ಬಾರಿಗೆ ನಟ ವಿಷ್ಣುವರ್ಧನ್ ಅವರು ತಮ್ಮ ಹಳೆಯ ಆಂಗ್ರಿ ಯಂಗ್ ಮ್ಯಾನ್ ಇಮೇಜ್ ಕಳಚಿಕೊಂಡು ಡೀಪ್ ಲವರ್ ಅಂದರೆ ಅಮರ ಪ್ರೇಮಿಯಾಗಿ ಕಾಣಿಸಿಕೊಂಡರು. ಅಚ್ಚರಿ ಎಂದರೆ ಬಂಧನ ಚಿತ್ರದ ಆಫರ್ ಮೊದಲು ಬಂದಿದ್ದು ನಟ ವಿಷ್ಣುವರ್ಧನ್ ಅವರಿಗಲ್ಲ, ರೆಬೆಲ್ ಸ್ಟಾರ್ ಅಂಬರೀಶ್ ಅವರನ್ನು ಈ ಚಿತ್ರಕ್ಕಾಗಿ ಮೊದಲು ಅಪ್ರೋಚ್ ಮಾಡಲಾಗಿತ್ತು. ಆದರೆ ನಟ ಅಂಬರೀಶ್ ಅವರು ಈ ಚಿತ್ರವನ್ನು ರಿಜೆಕ್ಟ್ ಮಾಡಿಬಿಟ್ಟರು. ಬಳಿಕ ಈ ಕಥೆಯನ್ನು ನಟ ವಿಷ್ಣುವರ್ಧನ್ ಅವರಿಗೆ ಹೇಳಲಾಗಿ ಅವರು ಅದನ್ನು ಒಪ್ಪಿ ನಟಿಸಿದರು. ಬಂಧನ ಚಿತ್ರದ ಮೂಲಕ ನಟ ವಿಷ್ಣುವರ್ಧನ್ ಹಾಗೂ ನಟಿ ಸುಹಾಸಿನಿ ಜೋಡಿ ತುಂಬಾ ಜನಪ್ರಿಯವಾಯಿತು. ಒಟ್ಟಿನಲ್ಲಿ 80ರ ದಶಕದಲ್ಲೇ 100 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವುದು ಎಂದರೆ ಸಾಮಾನ್ಯ ಸಂಗತಿಯಲ್ಲ, ಏಕೆಂದರೆ ಅಂದು ಕನ್ನಡ ಚಿತ್ರವೊಂದು 50 ಕೋಟಿ ಕಲೆಕ್ಷನ್ ಮಾಡುವುದೇ ದೊಡ್ಡ ಸಾಹಸ ಎಂಬಂತಾಗಿತ್ತು. ಅಂಥ ಸಮಯದಲ್ಲಿ ಬಂಧನ ಚಿತ್ರವು 100 ಕೋಟಿ ಗಳಿಸಿದ್ದು ಇತಿಹಾಸ ಸೃಷ್ಟಿ ಎನಿಸಿತ್ತು. ನಟ ವಿಷ್ಣುವರ್ಧನ್ ಜೀವನದಲ್ಲಿ ಬಂಧನ ಚಿತ್ರವು ಹೊಸದೊಂದು ಮೈಲಿಗಲ್ಲು ಸ್ಥಾಪಿಸಿತ್ತು ಎಂಬುದು ಸತ್ಯ ಸಂಗತಿಯೇ ಸರಿ. ಚಿತ್ರರಂಗದಲ್ಲಿ ಪಟ್ಟಣ್ಣ ಕಣಗಾಲ್ ನಿರ್ದೇಶನ ಹಾಗೂ ವಿಷ್ಣುವರ್ಧನ್ ನಟನೆಯ ನಾಗರಹಾವು ಚಿತ್ರ ಒಂದು ಬಹುದೊಡ್ಡ ಮೈಲಿಗಲ್ಲು. ಈ ಚಿತ್ರದ ಮೂಲಕ ನಟ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗಕ್ಕೆ ಮಾಸ್ ಹೀರೋ ಆಗಿ ಎಂಟ್ರಿ ಕೊಟ್ಟು ಸ್ಟಾರ್ ನಟರಾಗಿ ಬೆಳೆದಿದ್ದು ಒಂದು ಇತಿಹಾಸ. ಇನ್ನೊಂದು ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ಗೆಜ್ಜೆ ಪೂಜೆ ಹಾಗೂ ಶರಪಂಜರಗಳಂತಹ ಮಹಿಳಾ ಪ್ರಧಾನ ಸಿನಿಮಾಗಳನ್ನೇ ಮಾಡಿ ಆ ಹಣೆಪಟ್ಟಿಗೆ ಬ್ರಾಂಡ್ ಆಗಿಬಿಟ್ಟಿದ್ದರು. ಈ ಸಿನಿಮಾ ಮೂಲಕ ಅವರು ಮಹಿಳಾ ಪ್ರಧಾನ ಸಿನಿಮಾ ನಿರ್ದೇಶಕ ಹಣೆಪಟ್ಟಿ ಕಳಚಿಕೊಂಡು ಹೊಸ ಇತಿಹಾಸ ನಿರ್ಮಿಸಿದರು. ನಟ ವಿಷ್ಣುವರ್ಧನ್ ಅವರು ನಾಗರಹಾವು ಸಿನಿಮಾಗೆ ಆಯ್ಕೆಯಾಗುವ ಮೊದಲು ವಂಶವೃಕ್ಷ ಸಿನಿಮಾದಲ್ಲಿ ನಟಿಸಿದ್ದರು. ಅದರಲ್ಲಿ ಅವರಿಗೆ ಚ್ಯೂಯಿಂಗ್ ಗಮ್ ಅಗಿಯುವ ಪಾತ್ರ ನೀಡಲಾಗಿತ್ತು. ಆಗ ಅವರು ಕುಮಾರ್ ಆಗಿದ್ದರು. ಇನ್ನು ವಿಷ್ಣುವರ್ಧನ್ ಎಂಬ ಹೆಸರು ಬಂದಿರಲಿಲ್ಲ. ಕುಮಾರ್ ಅವರನ್ನು ಪುಟ್ಟಣ್ಣ ಕಣಗಾಲ್ ತಮ್ಮ ನಾಗರಹಾವು ಚಿತ್ರಕ್ಕೆ ಆಯ್ಕೆ ಮಾಡಲು ಕಾರಣವೇನು ಎಂಬ ಸಂಗತಿಯೆಂದು ಬಹಿರಂಗವಾಗಿತ್ತು. ಆದರೆ ಅಂದು ಇಂದಿನಂತೆ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾಗಳು ಇರಲಿಲ್ಲ. ಹೀಗಾಗಿ ಅದು ಜಾಸ್ತಿ ಪ್ರಚಾರ ಪಡೆದಿರಲಿಲ್ಲ. ಹಾಗಿದ್ದರೆ ವಂಶವೃಕ್ಷ ಸಿನಿಮಾದ ನಟ ಕುಮಾರ್ ಅವರು ಮೇರು ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ನಾಗರಹಾವು ಚಿತ್ರಕ್ಕೆ ಬಂದಿದ್ದು ಹೇಗೆ? ಮೊದಲೇ ಬಹಿರಂಗವಾಗಿದ್ದ ಈ ಸತ್ಯ ಸಂಗತಿ ಇದೀಗ ಸೋಷಿಯಲ್ ಮೀಡಿಯಾ ಮೂಲಕ ಬಹಳಷ್ಟು ವೈರಲ್ ಆಗುತ್ತಿದೆ. ವಂಶವೃಕ್ಷ ಚಿತ್ರದಲ್ಲಿ ಚ್ಯೂಯಿಂಗ್ ಗಮ್ ಅಗಿಯುತ್ತಿದ್ದ ನಟ ಕುಮಾರ್ ಅವರ ಮುಖದಲ್ಲಿ ಎದ್ದು ಕಾಣುತ್ತಿದ್ದ ಹೀರೋಯಿಸಂ ಅನ್ನು ಪುಟ್ಟಣ್ಣ ಕಣಗಾಲ್ ಗುರುತಿಸಿದ್ದರಂತೆ. ಜೊತೆಯಲ್ಲಿ ಅವರು ಕತ್ತನ್ನು ಒಂದು ಕಡೆ ತಿರುಗಿಸುತ್ತಿದ್ದ ರೀತಿಯನ್ನು ಸಹ ಪುಟ್ಟಣ್ಣ ನೆನಪಿಟ್ಟುಕೊಂಡಿದ್ದರಂತೆ. ಬಳಿಕ ಪತ್ರಿಕೆಯೊಂದರ ಸಂದರ್ಶನದ ಕಾರಣಕ್ಕೆ ಫೋಟೋ ತೆಗೆಸಿಕೊಂಡಿದ್ದ ನಟ ಕುಮಾರ್ ಅವರ ಫೋಟೋ ನೋಡಿದ ಪುಟ್ಟಣ್ಣ ಕಣಗಾಲ್ ಕುಮಾರ್ ಅವರೇ ನಾಗರಹಾವು ಚಿತ್ರಕ್ಕೆ ಸೂಕ್ತ ವ್ಯಕ್ತಿ ಎಂದು ನಿರ್ಧರಿಸಿದರಂತೆ. ಅದಕ್ಕೆ ಸ್ವತಃ ಪುಟ್ಟಣ್ಣ ಕಣಗಾಲ್ ಅವರೇ ಕಾರಣವನ್ನು ಹೇಳಿದ್ದರಂತೆ. ಹಾಗಿದ್ದರೆ ನಾಗರಹಾವು ಚಿತ್ರಕ್ಕೆ ಪುಟ್ಟಣ್ಣ ಕಣಗಾಲ್ ಅವರೇ ಸೂಕ್ತ ಎನ್ನಲು ಪುಟ್ಟಣ್ಣ ಕಣಗಾಲ್ ಕೊಟ್ಟ ಕಾರಣಗಳು ಏನು ಗೊತ್ತಾ? ಕುಮಾರ್ ಕಣ್ಣಿನಲ್ಲಿ ಶಾರ್ಪ್ನೆಸ್ ಇದೆ, ಅದು ಒಂಥರ ನಾಗರಹಾವಿನ ನೋಟಕ್ಕೆ ಹತ್ತಿರವಿದೆ. ಇನ್ನೊಂದು ಅವರು ಕತ್ತು ತಿರುಗಿಸುವ ರೀತಿಯು ನಾಗರಹಾವಿನ ಮೂವ್ಮೆಂಟ್ ತರಹವೇ ಇದೆ ಎಂದಿದ್ದರಂತೆ ಪುಟ್ಟಣ್ಣ ಕಣಗಾಲ್. ಚಿತ್ರರಂಗದಲ್ಲಿ ಪಟ್ಟಣ್ಣ ಕಣಗಾಲ್